ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವಾಗ ಕ್ಲಾಸ್ 3 ಅಂದರೆ 3ನೇ ಕ್ಲಾಸ್ ಸ್ಟಾರ್ಟ್ ಆಗಿದೆ. ನಿನ್ನೆ ಪೇಪರ್ ಕಟ್ಟಿಂಗ್ ತೋರಿಸಿದ್ವಿ, ಚೂಡಿ ಸ್ಲಿಪ್. ಇವತ್ತು ಬಟ್ಟೆ ಕಟ್ಟಿಂಗ್ ತೋರಿಸಿದ್ದಾರೆ ಮೇಡಮ್, ಗೀತಾ ಮೇಡಮ್ ಅವರು. ಹಾಗೆ ಈ ವಿಡಿಯೋ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮಾರ್ಕ್ ಮಾಡ್ತಿದ್ದಾರೆ, ಅಳತೆ ನೋಡ್ಕೊಳ್ಳಿ. ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಕೇಳಿ. ವಿಡಿಯೋ ಆಗಿ ಒಂದು ಲೈಕ್ ಕೊಡಿ. ಫೋಲ್ಡಿಂಗ್ ಈ ಥರ ಇರಬೇಕು. ಮೈ ಅಳತೆ ಈ ಥರ ನೋಡ್ಕೊಳ್ಳಿ. ಒಂದು ಫೋಲ್ಡಿಂಗ್ ಹಾಕೊಳ್ಳಿ. ಉದ್ದ ನನಗೆ ಎಷ್ಟು ಸಿಗುತ್ತಿದ್ದು? 34.5. ಡಬಲ್ ಫೋಲ್ಡಿಂಗ್ ಮಾಡಿ 17 ಟೈಲರಿಂಗ್ ಗೊತ್ತಿಲ್ಲದವ್ರು ಸಹ ಈ ವಿಡಿಯೋ ನೋಡಿಬಿಟ್ಟು ಚೂಡಿ ಸ್ಲಿಪ್ ಕಟ್ ಮಾಡ್ಬೋದು. ಯಾರಾದರೂ ಟ್ರೈ ಮಾಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳನ್ನು ಇದೇ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚೂಡಿ ಸ್ಲಿಪ್ ಕಟ್ಟಿಂಗ್ ನೋಡ್ಕೊಳ್ಳಿ. ಫೋಲ್ಡಿಂಗ್ ಆಮೇಲೆ ಮಾಡ್ಕೊಂಡು ಹೋಗೋದ್ರೆ ತಪ್ಪಾಗುತ್ತೆ. ಆಯಿತಾ? 19 ನನಗೆ ರೆಡಿ 20 ಬೇಕು ಅಂತ ಹೇಳಿದ್ದೆ. ಆಮೇಲೆ 21 ತಗೋಬೇಕು ಅಂತ ಹೇಳಿದ್ದೆ. ಬಟ್ಟೆ ಇಲ್ಲಲ್ಲ, ಹಾಗಾಗಿ ಇದೆಷ್ಟು ಬರುತ್ತೋ ಅಷ್ಟನ್ನೇ ಹೇಳ್ಕೊಡ್ತೀನಿ. ಮಾಮೂಲಿ ಏನು ಪೇಪರಲ್ಲಿ 2.5 ಇಟ್ಟಿದ್ವಲ್ವಾ, ಅದೇ ಥರ ಇಲ್ಲಿ ಕೂಡ 2.5, ಭುಜ ಕೂಡ 2.5 ಇರುತ್ತೆ. ಬಗ್ಲಿ ಶೇಪ್ ಏನಪ್ಪ, ಇದರಲ್ಲಿ ನಮ್ಮ ಹೇಳ್ತೆ ನಮಗೆ ಎಷ್ಟು ಬೇಕು ಅನ್ನೋದನ್ನು ತಗೊಳ್ಳೋದು. ಬಟ್ಟೆಲಿ ಪೇಪರಲ್ಲಿ ಇರಲ್ಲಲ್ಲ, ಮತ್ತೆ 2 ಏನು ತಗೊಳ್ಳೋದು, ಮೆಜರ್ಮೆಂಟ್ ಅಷ್ಟೇ ಹೇಳ್ಕೊಟ್ರೆ ಸಾಕಾಗುತ್ತೆ ಅನ್ನೋ ಉದ್ದೇಶಕ್ಕೆ ಪೇಪರಲ್ಲಿ ಮೆಜರ್ಮೆಂಟ್ ಕೊಡ್ತೀವಿ. ಇದು ನಮಗೆ ರೆಡಿ ಬಟ್ಟೆ ಎಷ್ಟು ಬೇಕು ಅನ್ನೋದನ್ನು ಹೇಳ್ಕೊಳ್ಳೋದು. 6.5 ಇರುತ್ತೆ, ಬಗ್ಲಿ ಶೇಪ್ ಸೇಮ್ ಇರುತ್ತೆ. ಬಟ್ಟೆ ಮೇಲೆ ಮಾರ್ಕ್ ಹಾಕೋದಕ್ಕೆ ಬರಲ್ಲಲ್ಲ, ಆ ಉದ್ದೇಶಕ್ಕೆ. ಆರೂವರೆ ತಗೊಂಡಿರ್ತೀನಿ, 7 ಬರುತ್ತೆ. ನೋಡಿ, ಇದೇ ಥರ ಮೀಡಿಯಮಲ್ಲಿ ಕಟ್ ಮಾಡಿದ್ರಲ್ಲ ಅದೇ ಥರ ಕಟ್ ಮಾಡಿಕೊಡ್ರಿ. ಅದು ಲೆಂತ್ ಸ್ವಲ್ಪ ನಮಗೆ ಎಷ್ಟು ಬೇಕೋ ಬಾಡಿ ಮೆಜರ್ಮೆಂಟ್ ಆ ಥರ ತಗೊಳ್ಳಿ. ನೆಕ್ಸ್ಟ್ ಇದೇ ಕಟ್ಟಿಂಗ್ ಥರ ಸೇಮ್ ಕಟ್ಟಿಂಗ್ ನಾನು ಮಾಡಿದ್ದೀನಿ. ನೆಕ್ಸ್ಟ್ ಕಟ್ಟಿಂಗ್ ಆಗುತ್ತೆ ವಿಡಿಯೋದು. ನೋಡಿ, ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ಟಿಚಿಂಗ್ ಯಾವ ಥರ ಮಾಡೋದು, ಫೋಲ್ಡಿಂಗ್ ಯಾವ ಥರ ಮಾಡೋದು ಹೇಳ್ತಾ ಇದ್ದಾರೆ. ಇದು ಫೋಲ್ಡಿಂಗ್ ಯಾವುದೇ ಶೇಪಲ್ಲಿ, ಡಬಲ್ ಶೇಪಲ್ಲಿ ಮತ್ತು ಡೌನಲ್ಲಿ ಎಲ್ಲ ಫೋಲ್ಡಿಂಗ್ ಅಂತ ಹೇಳ್ತಿದ್ದಾರೆ. ಆಮೇಲೆ ಮುಂಭಾಗದಿಂದ ಶೇಪ್ನ ಹಾಕೋಬೇಕು. ಆಮೇಲೆ ಇಲ್ಲಿ ಭುಜ ಕೂಡ ಕರೆಕ್ಟಾಗಿ ಇದೇ ತರ ಫೋಲ್ಡಿಂಗ್ ಆಗಿರ್ಬೇಕು. ಮತ್ತೆ ಇದನ್ನ ಬಿಟ್ಟು ಹಾಕಂಗಿಲ್ಲ, ಇದನ್ನ ಸಮೇತ ಬರ್ಬೇಕು. ಆಯ್ತಾ? ಇದಾದ್ಮೇಲೆ ಇಷ್ಟಕ್ಕೆ ಹಾಕಂಗಿಲ್ಲ. ಆಮೇಲೆ ನಾವು ಇದನ್ನ ಹೊಲ್ಕೋಬೇಕು. ಇದನ್ನ ಹೊಲ್ಕೊಂಡಾದ್ಮೇಲೆ ನಾವು ನಮ್ಮ ಮೈ ಫಿಟ್ ಅಪ್ ಮಾಡ್ಕೊಳ್ಳೋದು. ಇಷ್ಟಕ್ಕೆ ಹಾಕೊಳ್ಳೋದು. ಸ್ಟಾರ್ಟಿಂಗ್ ಮಾತ್ರ ಕಾಲು ಇಂಚಿಗೆ ಹಾಕಬೇಕು. ಆಮೇಲೆ ನಮ್ಮ ಮೈ ಫಿಟ್ ಅಪ್
ಅಷ್ಟು ಮಾಡ್ಕೊಂಡ್ಬಂದ್ರಿ ಮೇಡಮ್ ಈಗ ಇದು ಅಳತಿ ಕಟ್ ಮಾಡಿದ್ದೇನಲ್ಲ ಲೆಂತ್ ಏನೋ ಸ್ವಲ್ಪ ಜಾಸ್ತಿ ತಗೊಂಡು ಬೇರೆ ಬಟ್ಟೆ ಹಾಗೆ ಕ್ಲಾಸಲ್ಲಿ ಅವ್ರಿಗೆ ಕಟಿಂಗ್ ಬಗ್ಗೆ ಡೌಟ್ ಇರೋದು ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್ಗೆಲ್ಲ ಒಳ್ಳೆ ಮಾಹಿತಿ ಕೊಡ್ತಾರೆ ಗೀತಾ ಮ್ಯಾಮು. ಅದೇ ಮೆಜರ್ಮೆಂಟಲ್ಲಿ ಇನ್ನೊಂದು ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ನಾನು ಅದೇ ಥರ ಚುಡಿ ಸ್ಲಿಪ್ ಕಟಿಂಗ್ ಮಾಡ್ತಾ ಇದ್ದೀನಿ. ಮೆಜರ್ಮೆಂಟ್ ಮಾಡಿ ನೋಡಿ. 40 ಇದೆ, ತಳತೆ ಇದ್ದರೆ 10 ತಗೊಳ್ಳಿ. ಇದು ನಾನು 12 ತಗೊಳ್ತಾ ಇದ್ದೀನಿ. 20 ನೋಡಿ 21 ಇದೆ, 21 ಇದೆ ಅನಿಸ್ತಾ ಇದೆ. 21 ವಿಡಿಯೋ ಮಾಡಬೇಕಾದ್ರೆ ಏನಾದ್ರು ಮಿಸ್ ಆಗಿದ್ದರೆ ಮತ್ತೆ ಮಾತಾಡೋದ್ರಲ್ಲಿ ಏನೋ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೈಡ್ ಇರೋದು ಕಟ್ ಮಾಡ್ಕೊಬೇಡ, ಎಷ್ಟು ಇರೋದು ನೋಡಿ. ಈ ಥರ ಫೋಲ್ಡಿಂಗ್ ಇರೋದು ನಮ್ಮ ಕಡೆ ಇರಬೇಕು, ಓಪನ್ ಇರೋದು ಸೈಡ್ ಓಪನ್ ನೋಡಿ. ಇವಾಗ 2.5 ನಾವು ಬಟ್ಟೆ ವೈಟ್ ಇರೋದ್ರಿಂದ ವಿಡಿಯೋದಲ್ಲಿ ಅಷ್ಟು ಮಾರ್ಕಿಂಗ್ ಅಷ್ಟು ಕ್ಲಿಯರ್ ಕಾಣಿಸ್ತಾ ಇಲ್ಲ. ಅಬ್ಸರ್ವ್ ಮಾಡಿ ಟೇಪಲ್ಲಿ ಗೊತ್ತಾಗ್ತಿದೆಯಲ್ಲ, ಆರಾಮ ಮಾಡ್ಬೋದು. ಇಲ್ಲಿ 2.5 ಹಾಕ್ಕೊತಿದ್ದೀನಿ. ತೋಳು ಅದರ ಬಗ್ಗೆಗೆ 6 ತೊಗೊಂತಿದ್ದೀನಿ. 2.5 ಕೊರಳಿಂದು, ಭುಜದಾಗಲ್ಲ 2.5 ಇದು, ಬಗಲಿನ ಶೇಪು 6.5. ಕೆಳಗೆ ಇಲ್ಲಿಂದ 2ಕ್ಕೆ ಇಲ್ಲಿ ಮಾರ್ಕ್ ಮಾಡಿಕೊಡಿ. ಎಷ್ಟು? ಇಲ್ಲಿಂದ 2 ಮಾರ್ಕ್ ಮಾಡಿಕೊಡಿ. ಸೆಂಟ್ರಲ್ಲಿ 1 ಇಂಚ್ ತಗೊಳ್ಳಿ ನೋಡಿ. ಹೀಗೆ ಅದು ಒಂದು ಸರ್ಕಲ್ ಶೇಪ್, ಒಂದು ಥರ ಶೇಪ್ ಹಾಕಿ. ಕಾಣಿಸ್ತಾ ಇದೆಯಾ? ಹಾಂ ನೋಡಿ. ನೆಕ್ಸ್ಟ್ ಕೊರಳಿನ ಅಗಲ ಅಂದರೆ ಮುಂಭಾಗ ಮತ್ತು ಹಿಂಭಾಗ ಒಂದೇ ಸೈಜಲ್ಲಿ ಒಂದೇ ಇದು ಮಾರ್ಕ್ ಮಾಡ್ತಾಯಿದ್ವಿ. 7 ಇಂಚು ಮುಂಭಾಗ ಮತ್ತು ಹಿಂಭಾಗ ನೋಡಿ. ಇಲ್ಲಿ 1/2 ಇಂಚ್ ತೊಗೊತೀವಿ ಕ್ರಾಸಿಗೆ, 1/2 ಇಂಚ್ ಇದೆ ಅಷ್ಟೇ ನೋಡಿ. ಈಗ ಕಟ್ ಮಾಡೋಣ. ಇದೇ ಥರ ಡೈಲಿ ಕಟ್ಟಿಂಗ್ ಕ್ಲಾಸ್ ವಿಡಿಯೋ ಬರ್ತಾ ಇರುತ್ತೆ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಈ ಟೈಲರಿಂಗ್ ಕ್ಲಾಸ್ ಹೊಲಿಗೆ ತರಬೇತಿ ಇದೆಯಲ್ಲ, ಅದು ಗೌರ್ಮೆಂಟ್ ಅಪ್ರೂವಲ್ ಆಗಿರ್ತದೆ. ನ್ಯಾಮತಿ ಸರೌಂಡಿ ಅಕ್ಕಪಕ್ಕದ ಹಳ್ಳಿಯಲ್ಲಿದ್ದು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಬಂದು ವಿಸಿಟ್ ಮಾಡಿ ಮೇಡಮ್ ಅವ್ರ ಬ್ಯಾಚ್ ನೋಡಿ, ಒಂದು ಬ್ಯಾಚ್ ಮಾಡಿ ಫ್ರೀ ಟೈಲರಿಂಗ್ ಕ್ಲಾಸ್ 3 ಮಂತ್ ಹೇಳ್ಕೊಡ್ತಾರೆ. ನಾವು ಅದೇ ಥರ ಜಾಯ್ನ್ ಆಗಿದ್ದೀವಿ. ಈಗ ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ. ಈಗ ನಾನು ಸ್ಲಿಪ್ ಕಟ್ಟಿಂಗ್ ಮಾಡಿದ್ರಲ್ಲ, ಆ ಬಟ್ಟೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರೋರು, ಈ ವಿಡಿಯೋ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಟೈಲರಿಂಗ್ ಬಗ್ಗೆ ಏನಾದ್ರು ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ. ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಬಗ್ಲಿನ ಸೈಡು ನೋಡಿರಿ, ಎರಡು ಫೋಲ್ಡ್ ಮಾಡಬೇಕು. 1 2 ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ ಮೆಥಡು, ಹಾಗೆ ತುಂಬ ಚೆನ್ನಾಗಿ ಗೀತಾ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಈ ಕಟಿಂಗ್ ನೋಡ್ಕೊಂಡು ಪೇಪರ್ ಕಟಿಂಗ್ ಮಾಡಿ ನೆಕ್ಸ್ಟ್ ಬಟ್ಟೆ ಕಟಿಂಗ್ ಮಾಡಿ ಆರಾಮಾಗಿ ಮಾಡ್ಬೋದು, ಸ್ಟಿಚ್ ಮಾಡ್ಬೋದು. ಮನೆಯಲ್ಲೇ ಕೂತಿರೋಂಥ ಟ್ರೈ ಮಾಡಿ. ಹಾಗೆ ನಮ್ಮ ಬ್ಯಾಚಲ್ಲಿ 20 ಜನ ಇದ್ದೀವಿ. ನೋಡಿದ್ದೀರಲ್ಲ ನೀವೆಲ್ಲ, ವಿಡಿಯೋದಲ್ಲಿ ಕ್ಲಾಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಕಲಿತಾ ಇದ್ದಾರೆ. ಹಾಗೆ ಮೇಡಮ್ ಅವರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಒಂದೊಂದು ದಿನದಲ್ಲೇ ಪೇಪರ್ ಕಟ್ ಮಾಡಿ ಬಟ್ಟೆ ಕಟ್ ಮಾಡಿ ಹೊಸ್ದಾಗಿ ಜಾಯ್ನ್ ಆಗಿರೋಂಥ ಎಲ್ಲರ ಬಗ್ಗೆ ಮಾಹಿತಿ ಇಲ್ದ ಕೂಡ
ಬೇಗನೆ ಎರಡು ಸೈಡ್ ಫೋಲ್ಡ್ ಮಾಡಿ ಅಬ್ಸರ್ವ್ ಮಾಡಿ ಬೇಗನೆ ಕಲಿತಾ ಇದ್ದಾರೆ. ಅಂದರೆ ನಾನು ಮೊದಲೇ ಕಲ್ತೀನಿ, ಸ್ಟಿಚಿಂಗ್ ಬರುತ್ತೆ, ನಾನು ಎಲ್ಲ ಮಾಡ್ತಾ ಇದ್ದೀನಿ ಬಿಡ್ರಿ. ಬಗ್ಲಲ್ಲಿ ಎಲ್ಲರೂ ಇದ್ದಾರೆ, ಮೊದಲೇ ಕಲ್ತಿದ್ದಾರೆ ಸ್ವಲ್ಪ ಜನ ಇದ್ದಾರೆ. ಸ್ಟಾರ್ಟಿಂಗ್ ಟೈಲರಿಂಗಿಗೆ ಮಾಹಿತಿ ಇಲ್ದವ್ರು ಕೂಡ ಈಗ ಇನ್ನು 4 ದಿನ 5 ಸ್ಟಾರ್ಟ್ ಆಗಿರ್ತಾರೆ. ಅದು ನಾವೇ ಸ್ಟಿಚ್ ಮಾಡೋದು ಅದೇ ಥರ ಮಾಡ್ತಾರೆ, ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ. ಮೇಡಮ್ ಅವರು ಸಮೇತ ಅದೇ ಥರ ಸಮಾಧಾನದಾಗಿ ನಿಧಾನವಾಗಿ ಹೇಳ್ಕೊಡ್ತಾರೆ, ತಿಳಿಯಂಗೆ ಹೇಳ್ಕೊಡ್ತಿದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಫೋಲ್ಡ್ ಮಾಡಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನೋಡಿ. ಹಾಗೆ ಪ್ರತಿದಿನದ ವಿಡಿಯೋ ನೋಡಿ, ಪ್ರತಿದಿನ ವಿಡಿಯೋ ಮಾಡ್ತಾ ಇರ್ತೀನಿ. ಇವತ್ತು ಚೂಡಿ ಸ್ಲಿಪ್ ಕಟ್ಟಿಂಗು, ನೆಕ್ಸ್ಟ್ ಡೇ ಸ್ಯಾರಿ ಪೆಟಿಕೋಟ್ ಕಟ್ಟಿಂಗ್ ಇದೆ. ಪೆಟಿಕೋಟ್ ಕಟ್ಟಿಂಗಿನ ಪೇಪರ್ ಕಟ್ಟಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವತ್ತು ಚೂಡಿ ಸ್ಲಿಪ್ ಕಟ್ ಮಾಡಿ ಟ್ರೈ ಮಾಡಿ, ಗೊತ್ತಿಲ್ಲದರೂ ಒಂದು ಸ್ಪಿಂಕರ್ ದಯವಿಟ್ಟು ವೀಡಿಯೋನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಮಾಡ್ಬೋದು, ಈಸಿಯಾಗಿದೆ ಕಟ್ಟಿಂಗ್ ಮಾತ್ರ ತುಂಬ ಈಸಿಯಾಗಿರೋದಿಲ್ಲ. ನೋಡಿ ಟ್ರೈ ಮಾಡಿದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಫ್ರೀ ಕ್ಲಾಸಸ್ ಇರುತ್ತೆ, ಜಾಯ್ನ್ ಆಗೋರು ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಗೀತಾ ಮ್ಯಾಮು, ಆರಾಮಾಗಿ ಕಲಿಯಬಹುದು. ವಿಡಿಯೋ ನೋಡ್ಕೊಂಡು ಪೇಪರ್ ಕಟ್ಟಿಂಗ್ ಮತ್ತು ಬಟ್ಟೆ ಕಟ್ಟಿಂಗ್ ಮಾಡೋದು ಕಲಿಬೋದು. ಮನೇಲಿ ಮಿಷಿನ್ ಇರಬೇಕಾದ್ರೆ ನೋಡಿ ಇದೇ ಥರ ಅಂದರೆ ನಾನು ಈಗ ಬಟ್ಲು ಶೇಪಲ್ಲೂ ಡಬಲ್ ಫೋಲ್ಡ್ ಮಾಡಿ ಬಟ್ಟೆನ 2 ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಬೇಕು. ಹಾಗೆ ಫ್ರಂಟ್ ಬ್ಯಾಕ್ ಸೈಡ್ ಅಂದರೆ ಮುಂಭಾಗ ಮತ್ತು ಹಿಂಭಾಗ ಕಟ್ ಮಾಡಿರ್ತೀವಲ್ಲ ಅಲ್ಲೂ ಮುಂದ್ಗಡೆ ಮತ್ತು 2 ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಸೈಡ್ ಸ್ಟಿಚ್ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಈ ಥರ ಸ್ಟಿಚ್ ಮಾಡಿ ಟೆಕ್ಸ್ ಇಡಬೇಕು 4 ಪೀಸ್, ಮುಂದೆ ಮುಂಭಾಗ 2 ಹಿಂಭಾಗ 2 ಬರುತ್ತೆ. ನೋಡಿ ಇದರಲ್ಲಿ ತೋರಿಸಿದ್ದೀನಿ ನಂತರ ಪೆಟಿಕೋಟು, ನೆಕ್ಸ್ಟ್ ಸ್ಯಾರಿ ಪೆಟಿಕೋಟ್ ಟ್ರೈ ಮಾಡಿ. ಪೆಟಿಕೋಟ್ ತುಂಬ ಚೆನ್ನಾಗಿ ಬಂದಿದೆ, ಟ್ರೈ ಮಾಡಿ. ಮಾಡ್ಕೊಂಡು ವಿಡಿಯೋ ನೋಡಿ, ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಕ್ಲಾಸ್ ವೀಡಿಯೋನ ಇನ್ನೂ ಸ್ವಲ್ಪ ನೀಟಾಗಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಒಂದೊಂದು ಕಡೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ವ ನನಗೆ. ಇದೇ ರೀತಿ ಆಮೇಲೆ ನೆಕ್ಸ್ಟು ನೋಡಿ ಈ ಥರ ಫೋಲ್ಡಿಂಗ್ ಮಾಡಿರೋ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಇನ್ನೂ ಸ್ವಲ್ಪ ತುಂಬ ಚೆನ್ನಾಗಿ ಬರೋಂಗೆ ನಾನು ಮಾಡ್ತೀನಿ. ಕೊರಳಿನಲ್ಲಿ ಮತ್ತು ಬಗ್ಲಿ 2 ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಇವಾಗ ನೆಕ್ಸ್ಟು ಸೈಡ್ ಸ್ಟಿಚ್ಚು ಅಂದರೆ ಒಂದು 1/4 ಇಂಚ್ ಬಿಟ್ಟು ಹೊಲಿಗೆ ಹಾಕಬೇಕು. ಫಸ್ಟ್ ಸೈಡ್ ಈ ಸೈಡು ಇದು 2 ಸೈಡು ಕೂಡಿಸ್ಕೊಬೇಕು. ಇವಾಗ ಕೂಡ್ಸೋಣ. ಇವಾಗ 2 ಸೈಡು ಸೈಡಲ್ಲಿ ಒಂದೊಂದು ಸ್ಟಿಚ್ ಹಾಕಿನಿ, ಒಂದು 1/4 ಇಂಚ್ ಬಿಟ್ಟು ಈಗ ಕೂಡ್ಸೋಣ. ಕೆಳಗೆ ಫಿನಿಶಿಂಗ್ ಕೊಡ, ಕೆಳಗೆ ಒಂದು 1/4 ಇಂಚು ಫೋಲ್ಡಿಂಗ್ ಮಾಡಿ, ಡಬಲ್ ಫೋಲ್ಡಿಂಗ್ ನೋಡಿ ಈ ಥರ ಫೋಲ್ಡಿಂಗ್. ಹಾಗೆ ಈ ವಿಡಿಯೋ ನೋಡ್ತಿರೋ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ. ಆಮೇಲೆ